ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಹೆಸರಿಲ್ಲದ ಸಾರು ಅಂತಾನೆ ಹೇಳಬಹುದು, ಅಥವಾ ಹಸಿರು ಕಲರ್ ಸಾರು ಅಥವಾ ಗ್ರೀನ್ ಕಲರ್ ಸಾರು. ಇದನ್ನ ಹೆಂಗೆ ಮಾಡಿದೆ, ಇದ್ರೊಳಗೆ ಏನೇನು ಹಾಕಿದೆ ನೋಡ್ರಿ. ದಿನಾನು ಒಂದೇ ಥರ ಸಾರು ತಿಂದು ಬೇಜಾರಾಗಿತ್ತು. ಅದ ಮಸಾಲೆ ಖಾರ, ಅದ ಶೇಂಗಾ ಸಾರು, ಅದ ರಿಪೀಟೆಡ್ಲಿ ಟೊಮೆಟೊ ಸಾರು ಬೇಜಾರಾದಾಗ ಈ ರೀತಿ ಒಂದು ಹೆಸರಿಲ್ಲದ ಹಸಿರು ಕಲರ್ ಸಾರು ಮಾಡಿ ನೋಡ್ರಿ, ಹೆಂಗೆ ಆಕೈತೆ ಅಂಥೇಳಿ ನನಗೆ ಹೇಳ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಗೆ ಏನೇನು ತೊಗೊಂಡಿನಿ, ಎಷ್ಟೆಷ್ಟು ತೊಗೊಂಡಿನಿ, ಹೆಂಗೆ ಮಾಡೀನಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಫಸ್ಟಿಗೆ ನೋಡ್ರಿ, ನಾನು ಹೆಸರು ಬೇಳೆ, ಒಂದು ಸ್ವಲ್ಪ ಶೇಂಗಾ, ಆಮೇಲೆ ಒಂದು 3 ಅಥವಾ 4 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಆಮೇಲೆ ಈಗ ಕುಂಬಳಕಾಯಿ ಸೀಸನ್ ಇರೋದ್ರಿಂದ ಅದರೊಳಗೆ ಒಂದು ಸ್ವಲ್ಪ ಕುಂಬಳಕಾಯಿ ಹಾಕಿದರೆ ಟೇಸ್ಟ್ ಆಗ್ಬೋದು ಅಂಥೇಳಿ ನಾನಿಲ್ಲೇ ಒಂದು ಸ್ವಲ್ಪ ಕುಂಬಳಕಾಯಿನೂ ಕಟ್ ಮಾಡಿ ದಪ್ಪಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ. ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಕಟ್ ಮಾಡಿ ಹಾಕ್ಕೋಬೋದು. ನಾನಿಲ್ಲೇ ಉಳ್ಳಾಗಡ್ಡಿ, ಆಮೇಲೆ ಕೊತ್ತಂಬರಿ, ಕರಿಬೇವು, ಒಂದು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಬೆಳ್ಳುಳ್ಳಿ, ಇಷ್ಟು ಐಟಮ್ ನೀವು ರೆಡಿ ಮಾಡಿಟ್ಕೊಂಡು ಈ ರೀತಿ ಸಾಂಬಾರು ಹೆಸರಿಲ್ಲದ ಹಸಿರು ಕಲರ್ ಸಾರು ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾರಿ ಮಸ್ತ್ ಆಗ್ತೈತಿ. ನೋಡ್ರಿ, ನಾನಿಲ್ಲಿ ಒಂದು 4 ಸೀಟಿ ಹೊಡ್ಸ್ಕೊಂಡು ಚೆಂದಾಗಿ ಎಲ್ಲ ಕುದಿಸಿಟ್ಕೊಂಡೆ. ಕುಂಬಳಕಾಯಿ ಒಂದು ಸ್ವಲ್ಪ ಜಾಸ್ತಿನ ಕುದ್ದುಬಿಟ್ಟು ನೀವು ಬೇಕಿದ್ರೆ ಡೈರೆಕ್ಟ್ ಸಾರಿ ಹಾಕೊಂಡ್ರು ನಡಿತೈತಿ. ನೋಡ್ರಿ, ನಾನು ಇದನ್ನು ಒಂದು ಕಡ್ಗೋಲ್ ಸಹಾಯದಿಂದ ಚೆಂದಾಗಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ. ನೀವು ಬೇಕಿದ್ರೆ ತೊಗರಿ ಬೇಳೆನೂ ಯೂಸ್ ಮಾಡ್ಕೋಬೋದು. ನಾವು ನಮ್ಮ ಮನೆಯೊಳಗೆ ಜಾಸ್ತಿ ಹೆಸರು ಬೇಳೆನ ಬಳಸೋದ್ರಿಂದ ನಾನು ಯಾವಾಗಲೂ ಹೆಸರು ಬೇಳೆ ಹಾಕಿನ ಸಾರು ಮಾಡ್ತೀನಿ. ಇವೆಲ್ಲ ಅಂತೂ ನಿಮಗೆ ಐಟಮ್ಸ್ ತೋರಿಸಿ ನಾನು ಕೊತ್ತಂಬರಿ, ಕರಿಬೇವು, ಉಳ್ಳಾಗಡ್ಡಿ, ಶೇಂಗಾ ಎಲ್ಲ ಹಾಕಿ ಮಾಡಿರುವಂತಹ ಸಾರು. ನಾನಿಲ್ಲೇ ಒಂದು ಬೊಗಣಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ, ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ತೊಗೊಂಡಿರುವಂತಹ ಬೆಳ್ಳುಳ್ಳಿ, ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಕರಿಬೇವು ಹಾಕ್ಕೊಂಡು ಇದನ್ನು ಚೆಂದಾಗಿ ನಾವು ತಾಳಿಸ್ಕೋಬೇಕು. ಈ ರೀತಿ ಸಾರು ಸ್ನೇಹಿತರೆ ಬಿಸಿ ಅನ್ನದ ಜೊತೆ ನೀವು ಮಾಡ್ಕೊಂಡು ತಿಂದು ನೋಡ್ರಿ, ಹೇಳ್ತೀನಿ ನಿಮ್ಗೆ ಪದೇ ಮಾಡ್ಕೊಂಡು ತಿಂತೀರಿ ಈ ಸಾರು, ಅಷ್ಟು ರುಚಿಯಾಗಿತ್ತು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿನಿ, ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಟೇಸ್ಟ್ ಬರಲಿ ಅಂಥೇಳಿ ಒಂದು ಸ್ವಲ್ಪ ಹಿಂಗೆ ಹಾಕಿನಿ. ಅಡುಗೆಗೆ ಹಿಂಗೆ ಹಾಕೋದ್ರಿಂದ ಅಡುಗೆದೊಂದು ಸ್ವಾದ, ವಾಸನೆ, ಟೇಸ್ಟನ್ನು ಬೇರೆ ಬರ್ತೈತ್ರಿ ಸ್ನೇಹಿತರೆ. ನೋಡ್ರಿಲ್ಲೇ ಒಗ್ಗರಣೆ ಎಲ್ಲ ನಮ್ದು ರೆಡಿ ಆಯಿತು. ಒಗ್ಗರಣೆ ರೆಡಿ ಆದ ತಕ್ಷಣ ನಾವೇನು ಕಡ್ಗೋಲ ಸಹಾಯದಿಂದ ಕಟ್ಟದಿಟ್ಟುಕೊಂಡಿರುವಂತಹ ಬ್ಯಾಳಿ, ಕುಂಬಳಕಾಯಿ ಎಲ್ಲ ಇದ್ರೊಳಗೆ ಹಾಕಿ ಮೇಲೊಂದು ಬಟ್ಟಲ್ದಷ್ಟು ಹುಣಸೆ ರಸ ಹಾಕಿನಿ. ಆಮೇಲೆ ಒಂಚೂರು ಬೆಲ್ಲ ಹಾಕಿನಿ. ನಿಮಗೆ ಸ್ವೀಟ್ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಬೆಲ್ಲನ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಇದು ಹುಳಿ ಹಾಕಿರೋದ್ರಿಂದ ಬೆಲ್ಲ ಬೇಕಂತೇಳಿ ಒಂಚೂರು ಬೆಲ್ಲನೂ ಹಾಕ್ಕೊಂಡಿದ್ದೆ. ನಿಮಗೆ ಈ ಸಾರು ಗಟ್ಟಿಯಾಗಿ ಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೋರಿ, ಇಲ್ಲ ಸ್ವಲ್ಪ ತಿಳು ಬೇಕಂದ್ರೆ ಈ ರೀತಿ ತಿಳು ಮಾಡಿಟ್ಕೋರಿ. ಇಷ್ಟೆಲ್ಲ ಹಾಕಿದ ಮೇಲೆ ಇದನ್ನು ಚೆಂದಾಗೆ ಒಂದು ಕುದಿಸಿ ಮೇಲೆ ಒಂದು ಸ್ವಲ್ಪ ನಾನು ಇದ್ರೊಳಗೆ ಕಸೂರಿ ಮೇಥಿ ಹಾಕಿನಿ. ಕಸೂರಿ ಮೇಥಿ ಹಾಕೋದ್ರಿಂದ ಸಾರಿನ ಘಮನ ಬೇರೆ ಬರ್ತೈತಿ ಸ್ನೇಹಿತರೆ. ಸಾಧ್ಯವಾದರೆ ಇದ್ರೊಳಗೆ ಒಂದು ಸ್ವಲ್ಪ ನೀವು ಮೆಣಸಿನ ಒಗ್ಗರಣೆ ಹಾಕೊಂಡ್ರು ಈ ಸಾರು ಭಾಳ ಟೇಸ್ಟ್ ಬರ್ತೈತಿ. ನೋಡ್ರಿ ಸ್ನೇಹಿತರೆ, ಸಾರು ನೋಡಾಕನ ಎಷ್ಟು ಚಂದ ಅನ್ಸಾತೈತಿ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ ಇಷ್ಟಪಟ್ಟರೆ ತಿಂದ್ರೆ ನಮ್ಮ ಮನೆಯೊಳಗೆ ಹೇಳ್ತೀನಿ. ಇದನ್ನು ನೀವು ಕುಂಬಳಕಾಯಿ ಸಾರು ಅಂತ ಕರಿಬೋದು, ಅಥವಾ ಹಸಿಮೆಣಸಿಕಾಯಿ ಸಾರು ಅಂತ ಕರಿಬೋದು, ಅಥವಾ ಹಸಿರು ಕಲರ್ ಸಾರು ಅಂತ ಕರಿಬೋದು. ಅದಕ್ಕೆ ನಾನು ಇದಕ್ಕೆ ಹೆಸರಿಲ್ಲದ ಹಸಿರು ಕಲರ್ ಸಾರು ಅಂತಲೇ ಕರೆಯಾಕತ್ತೇನಿ. ಸೊ ನೋಡ್ರಿ, ನಮ್ಮ ಸಾರು ಕುದ್ದು ಬಿಸಿಯಾಗಿ ರೆಡಿ ಆಯಿತು. ಈಗ ಇದನ್ನು ನಾವು ಬಿಸಿ ಅನ್ನದ ಜೊತೆಗೆ ಒಂದು ಉಪ್ಪಿನಕಾಯಿ, ಒಂದು ಹಪ್ಪಳ ತೊಗೊಂಡು ತಿಂದರೆ ಹೇಳ್ತೀನಿ ಸ್ನೇಹಿತರೆ, ನಿಜವಾಗ್ಲೂ ಬಂದವರೆಲ್ಲ ಕೇಳ್ತಾರಲ್ಲ ನಿಮ್ಗೆ ಈ ಸಾರಿಗೆ ಏನು ಹಾಕಿ ಮಾಡಿರಿ ನೀವು ಅಂಥೇಳಿ. ಸೊ ನೋಡ್ರಿ, ಬಿಸಿ ಅನ್ನದ ಜೊತೆಗೆ ಈ ಸಾರು ಇಷ್ಟು ಚೆನ್ನಾಗಿತ್ತು. ದಯವಿಟ್ಟು ನೀವು ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಧನ್ಯವಾದಗಳು.